ನಮಸ್ಕಾರ ಎಲ್ರಿಗೆ. ಇವಾಗ ನಾವು ಪ್ರೆಸೆಂಟ್ ಇರೋದು ಕಡಿಚೂರಾಗ. ಇವತ್ತು ನಾವೇನು ಪ್ಲ್ಯಾನ್ ಮಾಡಿವಪ್ಪ ಅಂದ್ರೆ ಕಡಿಚೂರ್ಲಿಂದ ಯಾದಗಿರಿಗೆ 0 ಮನಿ ಟ್ರಾವೆಲಿಂಗ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿಂದ ಕಡಿಚೂರ್ಲಿಂದ ಯಾದಗಿರಿಗೆ ಹತ್ತತ್ರ ಒಂದು 40-45 ಕಿಲೋಮೀಟ್ರ್ ಆಗ್ತದ. ಏನು ವಿಡಿಯೋ ಮಾಡಕತ್ತೀವಪ್ಪ ಅಂದ್ರೆ ಸುಮ್ಮೊಂದು ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಲಂತ. ಬೇರೆ ಕಡೆ ಹೋಗ್ಬೇಕಂತೂ ಇವಾಗ ಆಗಲ್ಲ. ಅದಕ್ಕೆ ನಾವು ಇವಾಗ ಕಡಿಚೂರ್ಲಿಂದ ಯಾದಗಿರಿಗೆ ಲಿಫ್ಟ್ ಕೇಳ್ಕೊಂತ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬರ್ರಿ ಏನಾಗ್ತದೆ ನೋಡೋಣ. ಜೈ ಶ್ರೀರಾಮ್. ಎಲ್ರಿಗೆ ಇವಾಗ ನಾವು ಕಡಿಚೂರ್ಲಿಂದ ನಮ್ಮ ಕಂಪನಿ ಒಂದು ಬೈ ಅವರು ಲಿಫ್ಟ್ ಕೊಡಕತ್ತಾರ. ಮತ್ತ ಅಲ್ಲಿಂದ ಮುಂದೆ ಯಾರ್ಯಾರು ಲಿಫ್ಟ್ ಕೊಡ್ತಾರ ಅಂತ ನೋಡೋಣ ಬರ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಎಲ್ರಿಗೆ. ನಮಸ್ಕಾರ. ಜಗಳಾಡಿ ಗಾಡಿ ಬಿಟ್ಟು ಹೋಗಿದ್ದು ಜಾಯ್ದಲ್ಲ. ಈಗ ಪ್ರೆಸೆಂಟ್ ಮೈಲಾಪುರದಾಗ ಇದ್ದೀವಿ ನೋಡ್ರಿ. ಅಣ್ಣವ್ರು ಲಿಫ್ಟ್ ಕೊಟ್ಟರು ಹೋದ್ರಿ ಈಗ ಈ ರೋಡಿಂದ. ಈಗ ಮತ್ತೆ ಯಾರನ್ನ ಲಿಫ್ಟ್ ಕೊಡ್ತಾರ ನೋಡೋಣ ಬರ್ರಿ. ಇವಾಗ ಮೈಲಾಪುರ್ಲಿಂದ ಈಗ ರಾಮಸಮುದ್ರ ಲಿಫ್ಟ್ ಕೊಡ್ತಾರ. ಸಮೀರ್ ಅಣ್ಣವ್ರು ಲಿಫ್ಟ್ ಕೊಡೋದ ಮೈಲಾಪುರ್ಲಿಂದ ಯಾದಗಿರಿಗೆ ಬೈಕ್ ಬಂದ ಒಂದು 20-25 ಕಿಲೋಮೀಟರ್ ಯಾದಗಿರಿಗೆ. ನೆಕ್ಸ್ಟ್ ಸಿಗಮ್ರಿ. ನಮಸ್ಕಾರ. ಅಣ್ಣನವ್ರು ಲಿಫ್ಟ್ ಕೊಟ್ಟು ಹೋದ್ರಿ. ಇವಾಗ ನಾವು ರಾಮಸಮುದ್ರದಾಗ ಇದ್ದೀವಿ. ಇನ್ನೂ ರಾಮಸಮುದ್ರ ತನಕ ಬಿಟ್ಟು ಹೋದ್ರಿ. ಈಗ ರಾಮಸಮುದ್ರಾಗ ಗೂಗಲ್ ಮ್ಯಾಪ್ದಾಗ ನೋಡಿದ್ವಿ, ಇಲ್ಲಿಂದ ಒಂದು 10 ಕಿಲೋಮೀಟರ್ ಅದ. ನಾವು ನಡೆದ್ರೆ ಆಲ್ಮೋಸ್ಟ್ 1 ಅವರ್ ಆಗ್ತದೇನೋ. ಮತ್ತು ಯಾವ್ದಾನ ಬೈಕ್ ಸಿಕ್ಕರೆ ಲಿಫ್ಟ್ ತೊಗೊಂಬರ್ರಿ. ಇಲ್ಲಂದ್ರೆ ಈಗ ಪ್ರೆಸೆಂಟ್ ರಾಮಸಮುದ್ರ ಒಳಗೆ. ಈಗ ರಾಮಸಮುದ್ರ ದಾಟಿ ಬಂದಿದ್ದು ವೆದರ್ ಆದ್ರೆ ಫುಲ್ ಮಿಂಚಿಂಗ್ ಅದ. ಮಸ್ತ್ ಮೊದಲ ಮಲೆನಾಡು ಥರ ಫೀಲ್ ಬರಕತ್ತದ. ನಾವಾದ್ರೆ ರಾಮಸಮುದ್ರ ದಾಟಿ ಬಂದಿವಿ. ವೆದರ್ ನೋಡಿದ್ರೆ ಫುಲ್ ಮಿಂಚಿಂಗ್ ಅದ. ಮಸ್ತ್ ಕಾಣತ್ತದ. ಇಂಥದ್ರ ನಾವು ನಡ್ಕಂತ ನಿಧಾನ ಹೊಂಟಿವಿ. ನೋಡ್ರಮ್ ಯಾವ್ದಾರ ಬೈಕಲ್ಲಿ ನಮಸ್ಕಾರ ಎಲ್ರಿಗೆ. ಇವಾಗ
ನಾವು ಈಗ ಯಾದಗಿರಿ ಬಂದು ರೀಚ್ ಆದ್ವಿ ವಿತ್ 0 ಮನಿ ಟ್ರಾವೆಲಿಂಗ್. ನನ್ನನ್ನು ಬಹಳ ದಿವಸದಿಂದ ಇತ್ತು 0 ಮನಿ ಟ್ರಾವೆಲಿಂಗ್ ಮತ್ತೆ ಬೇರೆ ಕಡೆ ಆ ಕಡೆ ಟ್ರಾವೆಲ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಆದ್ರೆ ನಾವಿರೋ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಆ ಕಡೆ ತಿರ್ಗಾಡಕ್ ಆಗಲ್ಲ. ಅದಕ್ಕೆ ಇದೊಂದು ಜೀವನ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ನಾವು ಫಸ್ಟ್ ಟೈಮ್ ನಾವ್ ಈ ತರ ಪಬ್ಲಿಕ್ ದಾಗ ಮಾತಾಡಕತ್ತಿದ್ವಿ. ಇಷ್ಟು ದಿವಸ ನಾವು ಪಬ್ಲಿಕ್ ದಾಗ ಮಾತಾಡ್ಬೇಕಂದ್ರೆ ಬಹಳ ಅನ್ಕೊಂತಿದ್ದೆ. ಆದ್ರೆ ಇವತ್ತ ಒಂದು ಯಾವ ಧೈರ್ಯ ಬಂದಿದೆ ಫುಲ್ ಪಬ್ಲಿಕ್ ದಾಗ ಆರಾಮ್ಸೆ ನಿಂತು ಮಾತಾಡತ್ತೀವತ್ತ. ನೋಡ್ರಿ ಯಾದಗಿರಿ ಬಂದ್ಬಿಟ್ಟಿವಿ ಆಲ್ರೆಡಿ. ನಮಸ್ಕಾರ, ಜೈ ಶ್ರೀರಾಮ್. ನಮಸ್ಕಾರ ರೀ. ಇವಾಗ ಯಾದಗಿರಿ ನೋಡಕತ್ರ ನೋಡ್ರಿ ಫುಲ್ ಮಳೆ ಆಗ್ಯದ. ಹಂಗಾದ್ರೆ ಫುಲ್ ಮಳೆಗಾಲ ತರ ಇವಾಗ ಫೀಲ್ ನೋಡ್ರಿ ಯಾದಗಿರಾಗ. ಭಾಳ ದಿವಸ ಆಯ್ತು, ಒಂದು 3 ರಿಂದ 4 ದಿನ ಆಯ್ತು ಮಳೆ ಬಂದಿದ್ದಿಲ್ಲ. ಇವಾಗ ಮಳೆಗೆ ಬಂದು ಎಲ್ಲ ತಪ್ಪಾಗ್ಬಿಟ್ಟ ನೋಡ್ರಿ. ನಾವ್ ಮನ್ಯಾಗ ಕುಂತಿದ್ರೆ ಈ ತರ ವ್ಯೂ ನಮ್ಗೆ ನೋಡಕ್ ಸಿಗ್ತಿದ್ದಿಲ್ಲ, ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಿದ್ದಿಲ್ಲ ನೋಡ್ರಿ. ಅಂತಂದ್ರೆ ಫುಲ್ ಮಸ್ತ್ ಇಂಪಾರ್ಟೆಂಟ್ ಆಗಿಬಿಟ್ಟು.